ವೀಕ್ಷಕರೇ ನಮಸ್ಕಾರ. ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಯೋಧ್ಯೆಯ ರಾಮ ಮಂದಿರ 144 ವರ್ಷಕ್ಕೊಮ್ಮೆ ಬರೋ ಮಹಾಕುಂಭಮೇಳ. ಉತ್ತರ ಪ್ರದೇಶ ಈ ಎರಡರಿಂದ ಸದ್ಯ ಜಗತ್ತಿನ ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಳ್ತಿದೆ. ಗೂಂಡಾ ರಾಜ್ಯ ಅನ್ನೋ ಕುಖ್ಯಾತಿಯನ್ನು ಪಡೆದಿದ್ದಂತಹ UP ಈಗ ಪ್ರವಾಸೋದ್ಯಮದಿಂದಲೇ ಹೆಸರುವಾಸಿಯಾಗ್ತಿದೆ. ದೇಶದ ಮೂಲೆ ಮೂಲೆಯಿಂದ ಸನಾತನಿಗಳು ಉತ್ತರ ಪ್ರದೇಶದ ಕಡೆಗೆ ಸಾಗಿ ಬರ್ತಿದ್ದಾರೆ. ತ್ರಿವೇಣಿ ಸಂಗಮ, ಕಾಶಿ, ರಾಮ ಜನ್ಮಭೂಮಿ, ಮಥುರಾವನ್ನು ಕಣ್ತುಂಬಿಕೊಳ್ತಿದ್ದಾರೆ. ಇಂಥ ಒಂದು ಅದ್ಭುತ ರಾಜ್ಯದ ಹಿನ್ನೆಲೆ ಆದರೂ ಏನು, ಇತಿಹಾಸ ಏನು, ಇದರ ಪ್ರಾಚೀನತೆಗಳೇನು, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಅದಕ್ಕೂ ಮುನ್ನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಷ್ಟೆಲ್ಲ ಕೇಳಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಉತ್ತರ ಪ್ರದೇಶ ಪ್ರಭು ಶ್ರೀರಾಮ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳ. ಇದು ಕಬೀರ ಮತ್ತು ಮಹಾವೀರರ ಕಾರ್ಯಕ್ಷೇತ್ರ. ಇದೇ ಮಣ್ಣಿನಲ್ಲಿ ಲಕ್ಷ್ಮೀಬಾಯಿ ಮತ್ತು ಮಂಗಲ್ ಪಾಂಡೆಯಂತಹ ವೀರರು ಕೂಡ ಜನಿಸಿದರು. ಇದೇ ರಾಜ್ಯ ಭಾರತಕ್ಕೆ ಅತ್ಯಧಿಕ ಪ್ರಧಾನಮಂತ್ರಿಯನ್ನು ಕೂಡ ಕೊಟ್ಟಿದೆ. ಉತ್ತರ ಪ್ರದೇಶವನ್ನು ಭೌಗೋಳಿಕವಾಗಿ ನೋಡೋದಾದರೆ ಈ ರಾಜ್ಯ ಭಾರತದ ಉತ್ತರ ಮಧ್ಯಭಾಗದಲ್ಲಿದೆ ಹಾಗೂ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿದಂತಹ ರಾಜ್ಯ ಅಂದರೆ ಅದು UP. ಜೊತೆಗೆ ಭಾರತದ 4ನೇ ಅತಿ ದೊಡ್ಡ ರಾಜ್ಯ ಕೂಡ ಹೌದು. ವೈದಿಕ ಕಾಲದಲ್ಲಿ ಇದನ್ನು ಬ್ರಹ್ಮ ಋಷಿ ದೇವ ಅಥವಾ ಮಧ್ಯ ದೇಶ ಅಂತ ಕರೆಯಲಾಗ್ತಿತ್ತು. ಋಷಿ ಭಾರದ್ವಾಜ, ಗೌತಮ, ಯಜ್ಞವಲ್ಕ್ಯ, ವಶಿಷ್ಠ, ವಿಶ್ವಾಮಿತ್ರ ಮತ್ತು ವಾಲ್ಮೀಕಿ ಹೀಗೆ ಅನೇಕ ಋಷಿಮುನಿಗಳು ಈ ಪವಿತ್ರ ಸ್ಥಳ ಉತ್ತರ ಪ್ರದೇಶದಲ್ಲಿ ವಾಸವಾಗಿದ್ದರು. ಭಾರತದ 2 ಮಹಾಕಾವ್ಯಗಳಾದಂತಹ ರಾಮಾಯಣ ಮತ್ತು ಮಹಾಭಾರತ ಕೂಡ ಇದೇ ಪ್ರದೇಶದ ಮೇಲೆ ಆಧಾರವಾಗಿದೆ. ಮಹಾಭಾರತದ ಸಂಪೂರ್ಣ ಕಥೆಯನ್ನು ಉತ್ತರ ಪ್ರದೇಶದ ಹಸ್ತಿನಾಪುರದ ಸುತ್ತಮುತ್ತ ಪ್ರದೇಶದಲ್ಲಿ ವಿಸ್ತರಿಸುತ್ತೆ ಹಾಗೂ ರಾಮಾಯಣದಲ್ಲಿ ಭಗವಾನ್ ಶ್ರೀರಾಮನ ಜನ್ಮಸ್ಥಳ ಕೂಡ ಅಯೋಧ್ಯೆ. ಈ ಉತ್ತರ ಪ್ರದೇಶದ ಇತಿಹಾಸ ಕೂಡ 40,000 ವರ್ಷ ಹಳೆಯದು. ಆರ್ಯರು ಈ ಭೂಮಿಯನ್ನು ವಶಪಡಿಸಿಕೊಂಡಾಗಿದ್ದರಿಂದ ವೈದಿಕ ನಾಗರಿಕತೆ ಪ್ರಾರಂಭವಾಗುತ್ತೆ. ಆರ್ಯರು ಯಮುನಾ ಮತ್ತು ಗಂಗೆಯ ಬಯಲು ಪ್ರದೇಶಕ್ಕೆ ಆಗಮಿಸ್ತಾರೆ. ಜೊತೆಗೆ ಘಾಗ್ರಾ ಪ್ರದೇಶವನ್ನು ತಮ್ಮ ನೆಲೆಯನ್ನಾಗಿ ಮಾಡಿಕೊಳ್ತಾರೆ. ಈ ಆರ್ಯರಿಂದಲೇ ಭಾರತಕ್ಕೆ ಆರ್ಯಾವರ್ತ ಅಥವಾ ಭಾರತ ವರ್ಷ ಅಂತಲೇ ಕರೆಯಲಾಗುತ್ತೆ. ಉತ್ತರ ಭಾರತದ ಇತಿಹಾಸ ನೋಡೋದಾದರೆ ಇದು ಅತ್ಯಂತ ಪ್ರಾಚೀನವಾದದ್ದು, ಜೊತೆಗೆ ಅಷ್ಟೇ ಕುತೂಹಲಕಾರಿಯೂ ಹೌದು. ಪ್ರತಾಪಗಢದಲ್ಲಿ ಪತ್ತೆಯಾದಂತಹ ಮಾನವನ ತಲೆಬುರುಡೆಯ ಅವಶೇಷಗಳು ಸುಮಾರು 10,000 BCಯಷ್ಟು ಹಳೆಯದ್ದು ಅನ್ನೋದು ಸಂಶೋಧನೆ ಮೂಲಕ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಪ್ರಾಚೀನ ಶಿಲಾಯುಗದ ನಾಗರಿಕತೆಯ ಕುರುಹುಗಳು ಅಲಹಾಬಾದಿನ ಬೆಲನ್ ವ್ಯಾಲಿ, ಸೋನಭದ್ರದ ಸಿಂಗ್ರೌಲಿ ಘಾಟಿ ಹಾಗೂ ಚಂದೌಲಿಯ ಚೌಕಿಯಂತಹ ಸ್ಥಳಗಳಲ್ಲಿ ದೊರೆತಿದೆ. ಕಬೀರ ನಗರ ಜಿಲ್ಲೆಯ ಲೆಹ್ರಾದೇವ್ ಪ್ರದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಇಲ್ಲಿ ಕೃಷಿಯನ್ನು ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿ ಕೂಡ ದೊರೆತಿದೆ. ಕ್ರಿಸ್ತಪೂರ್ವ 8,000ದಿಂದ ಕ್ರಿಸ್ತಪೂರ್ವ 9,000 ನಡುವೆ ಇಲ್ಲಿ ಅಕ್ಕಿ ಕೂಡ ಬಳಸಲಾಗ್ತಿತ್ತು. ಆ ಅಕ್ಕಿ ಕೂಡ ಈಗ ಸಿಕ್ಕಿದೆ. ಹಾಗೂ ಮಿರ್ಜಾಪುರ, ಸೋನಾಭದ್ರ, ಬುಂದೇಲಿಖಂಡ ಮತ್ತು ಪ್ರತಾಪ್ಗಢದ ಸರಾಯ್ ನಹರ್ರಾಯ ಪ್ರದೇಶದಲ್ಲಿ ಉತ್ಖನನದಲ್ಲಿ ಕಲ್ಲಿನ ಉಪಕರಣಗಳು ಹಾಗೂ ತಾಮ್ರದ ಆಯುಧಗಳು ಕೂಡ ಕಂಡುಬಂದಿದೆ. ಉತ್ತರ ಪ್ರದೇಶ ಹರಪ್ಪ ಕಾಲದ ಮೊದಲ ತಾಣ. ಮೇರಠ್, ಸಹರಾನ್ಪುರ, ಬೌನ್ಸರ್, ಆಗ್ರಾ, ಅಲಿಗಢ್, ಹರ್ದೋಯಿ, ಮುಜಾಫರ್ನಗರ್, ಬದೌನ್, ಮಥುರಾ, ಫೈಜಾಬಾದ್, ಏತಾ, ಬರೇಲಿ, ವಾರಣಾಸಿ, ಬಲಿಯಾ ಮತ್ತು ಅಲಹಾಬಾದ್ನಲ್ಲಿಯೂ ಕೂಡ ಹರಪ್ಪ ಕಾಲದ ಕುರುಹುಗಳು ದೊರೆತಿದೆ. ಉತ್ತರ ಪ್ರದೇಶದಲ್ಲಿ ಒಂದು ವ್ಯವಸ್ಥಿತ ಇತಿಹಾಸದ ಆರಂಭ ಕ್ರಿಸ್ತಪೂರ್ವ 6ನೇ ಶತಮಾನದ ಕೊನೆಯಲ್ಲಿ ಸಂಭವಿಸುತ್ತೆ.
ಉತ್ತರ ಭಾರತದಲ್ಲಿ 16 ಮಹಾಜನಪದಗಳು ಶ್ರೇಷ್ಠಗೋಸ್ಕರ ಹೋರಾಡ್ತಾ ಇದ್ರು. ಆ 16 ಮಹಾಜನಪದಗಳಲ್ಲಿ 8 ಮಹಾಜನಪದಗಳಾದಂತಹ ಕುರು, ಪಾಂಚಾಲ, ಕಾಶಿ, ಕೌಶಲ್, ಶೂರ್ಸಿನ, ವತ್ಸ ಹಾಗೂ ಮಲ್ಲ ಆಧುನಿಕ ಉತ್ತರ ಪ್ರದೇಶದಲ್ಲಿ ಉಪಸ್ಥಿತರಿದ್ದರು. ನಂತರ ಉತ್ತರ ಪ್ರದೇಶದಲ್ಲಿ ಭಗವಾನ್ ಬುದ್ಧನ ಆಗಮನ ಹಾಗೂ ಬೌದ್ಧ ಧರ್ಮದ ಪ್ರಸಾರವನ್ನು ಕಂಡಿತ್ತು. ಭಗವಾನ್ ಬುದ್ಧ ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ಅವರ ಮೊದಲ ಉಪದೇಶವನ್ನು ನೀಡ್ತಾರೆ. ಚೌಖಂಡಿ ಸ್ತೂಪದಲ್ಲಿ ಭಗವಾನ್ ಬುದ್ಧ ಅವರ ಶಿಷ್ಯರನ್ನು ಭೇಟಿಯಾಗಿದ್ದರು. ಆದ್ದರಿಂದ ಉತ್ತರ ಪ್ರದೇಶವನ್ನು ಬೌದ್ಧ ಧರ್ಮದ ತೊಟ್ಟಿಲು ಅಂತ ಕೂಡ ಕರೆಯಲಾಗುತ್ತೆ. 1ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಉತ್ತರ ಪ್ರದೇಶವನ್ನು ಮೌರ್ಯ, ಕುಶನ್, ಗುಪ್ತ, ವರ್ಧನ್ ವಂಶ, ಗುರ್ಜರ್ ಪ್ರತಿಹಾರದ ಆಡಳಿತಗಾರರ ಹಿಡಿತದಲ್ಲಿತ್ತು. ಆದರೆ ಉತ್ತರ ಪ್ರದೇಶ ಅಭಿವೃದ್ಧಿಯನ್ನು ಕಂಡಿದ್ದು ಮೌರ್ಯ ಚಕ್ರವರ್ತಿ ಮೊದಲನೇ ಚಂದ್ರಗುಪ್ತನ ಆಡಳಿತದಲ್ಲಿ. ಅದು ಕ್ರಿಸ್ತಪೂರ್ವ 330ರಿಂದ 388ರ ಅವಧಿಯಲ್ಲಿ. ನಂತರ ಕ್ರಿಸ್ತಪೂರ್ವ 268ರಿಂದ 232ರವರೆಗೆ ಚಕ್ರವರ್ತಿ ಅಶೋಕ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಅಶೋಕನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಉತ್ತುಂಗದಲ್ಲಿತ್ತು. ಚಕ್ರವರ್ತಿ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಬೌದ್ಧ ಸ್ತೂಪವನ್ನು ಮತ್ತು ಪ್ರತಿಮೆಗಳನ್ನು ನಿರ್ಮಿಸಲಾಯಿತು. ನಂತರ 1ನೇ ಶತಮಾನ ಪ್ರಾರಂಭವಾಗ್ತಾ ಇದ್ದಂತೆಯೇ ಕುಶಾನರು ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಕೇವಲ ಉತ್ತರ ಭಾರತ ಅಷ್ಟೇ ಅಲ್ಲದೆ ಮಧ್ಯ ಏಷ್ಯಾದ ಕಡೆಗೂ ಕುಶಾನರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾರೆ. ಭಾರತದ ಸಂಸ್ಕೃತಿಗೆ ಕುಶಾನರ ಕಾಲದ ಕೊಡುಗೆಗಳು ಸಾಕಷ್ಟಿದೆ. ಇವರ ಕಾಲದಲ್ಲಿಯೇ ಭಾರತದಲ್ಲಿ ಧರ್ಮ, ಕಲೆ, ಸಾಹಿತ್ಯ, ತತ್ವಶಾಸ್ತ್ರ ಇತ್ಯಾದಿ ಕ್ಷೇತ್ರಗಳು ಅಭಿವೃದ್ಧಿಯನ್ನು ಕಂಡವು. ಉತ್ತರ ಪ್ರದೇಶವನ್ನು ಸುಮಾರು 2 ಶತಮಾನಗಳ ಕಾಲ ಕುಶಾನರು ಆಡಳಿತವನ್ನು ನಡೆಸಿದರು. ಹಾಗೂ ಕುಶಾನರ ಕಾಲದಲ್ಲಿ ಮಥುರಾ ಕಳೆಯು ವಿಸ್ತಾರವಾಯಿತು. ಮಥುರಾ ಕುಶಾನರ ರಾಜಧಾನಿಯಾಗಿತ್ತು ಹಾಗೂ ಉತ್ತರ ಭಾರತದ ದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು. ಕುಶಾನರ ಕಾಲದಲ್ಲಿ ಕನಿಷ್ಕ, ಹುವಿಷ್ಕ, ವಾಸುದೇವ ಆಳ್ವಿಕೆಯಲ್ಲಿ ಮಾತುರ್ಕಲೆಯ ಸುವರ್ಣಯುಗವಾಗಿದೆ. ನಂತರ ಗುಪ್ತ ವಂಶದ ದೊರೆ ಯಾದ ಸಮುದ್ರಗುಪ್ತ ಸುಮಾರು ಕ್ರಿಸ್ತಪೂರ್ವ 330ರಿಂದ 380ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಅವರ ನಂತರ ಚಂದ್ರಗುಪ್ತ ಕ್ರಿಸ್ತಪೂರ್ವ 380ರಿಂದ 415ರವರೆಗೆ ಆಳ್ವಿಕೆಯನ್ನು ನಡೆಸಿದ್ದ. ಗುಪ್ತರ ಕಾಲದಲ್ಲಿ ಹಿಂದೂ ಕಲೆ ಅಭಿವೃದ್ಧಿಯನ್ನು ಹೊಂದುತ್ತೆ. ಇನ್ನೊಬ್ಬ ಪ್ರಸಿದ್ಧ ಆಡಳಿತಗಾರನಾದ ಹರ್ಷವರ್ಧನ ಕ್ರಿಸ್ತಶಕ 606ರಿಂದ 647ರವರೆಗೆ ಉತ್ತರ ಪ್ರದೇಶದಲ್ಲಿ ಆಡಳಿತವನ್ನು ನಡೆಸ್ತಾನೆ. ಈತ ಕನೌಜ್ ಬಳಿಯ ರಾಜಧಾನಿಯಿಂದ ಇಡೀ ಉತ್ತರ ಭಾರತದ ಬಿಹಾರ, ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಆಳ್ವಿಕೆಯನ್ನು ನಡೆಸಿದ್ದ. ಹರ್ಷವರ್ಧನನ ಆಳ್ವಿಕೆ ಕಾಲದಲ್ಲಿ ಸಾಮ್ರಾಜ್ಯವು ಉತ್ತುಂಗದಲ್ಲಿತ್ತು. ಹರ್ಷವರ್ಧನ ಮರಣ ನಂತರ ಸಾಮ್ರಾಜ್ಯ ಹಲವು ರಾಜ್ಯಗಳಾಗಿ ವಿಭಜನೆ ಆಗುತ್ತೆ. ನಂತರ ಈ ಪ್ರದೇಶದ ಮೇಲೆ ನಿಯಂತ್ರಣ ಪಡೆಯೋದಕ್ಕೆ ತ್ರಿಕೋನ ಹೋರಾಟ ನಡೆಯುತ್ತೆ. ಇದರಲ್ಲಿ ಪಶ್ಚಿಮ ಮತ್ತು ಉತ್ತರದಿಂದ ಗುರ್ಜರ ಪ್ರತಿಹಾರ ಸಾಮ್ರಾಜ್ಯ, ಪೂರ್ವದಿಂದ ಪಾಲ ಸಾಮ್ರಾಜ್ಯ ಮತ್ತು ದಕ್ಷಿಣದಿಂದ ರಾಷ್ಟ್ರಕೂಟ ಸಾಮ್ರಾಜ್ಯದ ದೊರೆಗಳು ಒಳಗೊಂಡಿದ್ರು. ನಂತರ ನೌಜ್ ನಿಯಂತ್ರಣಕ್ಕಾಗಿ ಗುರ್ಜರ ದೊರೆಯಾದ ವಾತ್ಸರಾಜ್ ಪಾಲ ದಾಳಿ ಮಾಡಿದ್ದ. ಪಾಲಾರ ದೊರೆಯಾದ ಧರ್ಮಪಾಲ್ ಮತ್ತು ರಾಷ್ಟ್ರಕೂಟರ ರಾಜದಂತಿದುರ್ಗನನ್ನು ಸೋಲಿಸಿ ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾನೆ. ಕನೌಜ್ ನಂತರ ಗುರ್ಜರ ಪ್ರತಿಹಾರ್ ಸಾಮ್ರಾಜ್ಯದ ಕೇಂದ್ರವಾಗುತ್ತೆ. ಗುರ್ಜರ್ ಪ್ರತಿಹಾರ ಸಾಮ್ರಾಜ್ಯ ಉತ್ತರ ಭಾರತದ ಭಾಗಗಳಲ್ಲಿ ಪ್ರಾಬಲ್ಯ ಹೊಂದಿದ್ರು. ಉತ್ತರ ಪ್ರದೇಶಕ್ಕೆ ಬಂದಿದ್ದು ಮುಸ್ಲಿಂ ಆಡಳಿತ. ಉತ್ತರ ಪ್ರದೇಶದ ಮಧ್ಯಕಾಲ ಕ್ರಿಸ್ತಶಕ 1000ರಿಂದ 1030ರವರೆಗೆ ಭಾರತಕ್ಕೆ ಮುಸ್ಲಿಮರ ಆಗಮನ ಆಗುತ್ತೆ. 12ನೇ ಶತಮಾನದ ಉತ್ತರಾರ್ಧದಲ್ಲಿ ಮುಸ್ಲಿಂ ಆಡಳಿತಗಾರರು ಹುಟ್ಟುಕೊಂಡ್ರು. ಮಹಮ್ಮದ್ ಗೋರಿ ಗಹದ್ವಲ ಮತ್ತು ಇತರರನ್ನು ಸೋಲಿಸ್ಬಿಡ್ತಾನೆ. ಮಹಮ್ಮದ್ ಗೋರಿ 11 ಶತಮಾನದಿಂದ 12ನೇ ಶತಮಾನದವರೆಗೆ ಈ ಪ್ರದೇಶವನ್ನು ಆಳಿದ್ದ. ಕ್ರಿಸ್ತಶಕ 1194ರಲ್ಲಿ ಜಾಹದ್ವಲ ರಾಜವಂಶದ ರಾಜ ಜೈಚಂದ್ ಮೇಲೆ ದಾಳಿಯನ್ನು ಮಾಡ್ತಾನೆ. ಹೀಗೆ ಮಹಮ್ಮದ್ ಗೋರಿಯಿಂದ ಮುಸ್ಲಿಂ ಆಡಳಿತ ಉತ್ತರ ಭಾರತದಲ್ಲಿ ಪ್ರಾರಂಭ ಆಯಿತು.
ಮಹಮ್ಮದ್ ಗೋರಿಗೆ ಪುತ್ರನೇ ಇಲ್ದಿದ್ರೂ ಅವನ ದಾಸನಾದ ಕುತುಬುದ್ದೀನ್ ಐಬಕ್ನನ್ನ ಪ್ರದೇಶದ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದ್ದ. ಕುತುಬುದ್ದೀನ್ ಐಬಕ್ 1210ರವರೆಗೆ ಆಡಳಿತವನ್ನು ಮಾಡ್ತಾನೆ. ಮೊಹಮ್ಮದ್ ಜಲಾಲುದ್ದೀನ್ ಖಿಲ್ಜಿ ದಾಸವಂಶದ ಕೊನೆಯ ಸುಲ್ತಾನನನ್ನು ಉರುಳಿಸಿ ದೆಹಲಿಯನ್ನು ವಶಪಡಿಸಿಕೊಳ್ತಾನೆ. ಮೊಹಮ್ಮದ್ ಜಲಾಲುದ್ದೀನ್ ಖಿಲ್ಜಿ 1290ರಿಂದ 1320ರವರೆಗೆ. ಖಿಲ್ಜಿ ರಾಜವಂಶದ ನಂತರ ಫಿಯಾಸುದ್ದೀನ್ ತುಘಲಕ್ ವಂಶವನ್ನು ಸ್ಥಾಪನೆ ಮಾಡಿದ್ದ. ಉತ್ತರ ಪ್ರದೇಶವನ್ನು ಸಹ ತುಘಲಕ್ ಸಾಮ್ರಾಜ್ಯಕ್ಕೆ ಸೇರಿಸಲಾಯಿತು. ತುಘಲಕ್ ಸಾಮ್ರಾಜ್ಯದ ಪತನದ ನಂತರ ಶರ್ಕಿ ವಂಶದ ಸ್ಥಾಪನೆ ಆಯಿತು. ಶರ್ಕಿ ಅವರು ಜಾನ್ಪುರ ಪ್ರದೇಶವನ್ನು 1 ಶತಮಾನಕ್ಕಿಂತ ಕಡಿಮೆ ಅವಧಿಯಲ್ಲಿ ರಾಜಧಾನಿಯನ್ನಾಗಿ ಮಾಡ್ತಾರೆ. ಶರ್ಕಿ ವಂಶವನ್ನು ಸುಲ್ತಾನ್ ಬಹ್ಲುಲ್ ಲೋದಿ ಕ್ರಿಸ್ತಶಕ 1479ರಲ್ಲಿ ಸೋಲಿಸಿದ್ದ. 1414ರಿಂದ 1526ರವರೆಗೆ ದೆಹಲಿಯ ಆಡಳಿತ ಸೈಯದ್ ಮತ್ತು ಲೋದಿ ರಾಜರ ಆಳ್ವಿಕೆಯಲ್ಲಿತ್ತು. ಕ್ರಿಸ್ತಶಕ 1554ರ ಸಮಯದಲ್ಲಿ ಆಗ್ರಾವನ್ನು ಉಪರಾಜಧಾನಿಯನ್ನಾಗಿ ಮಾಡಲಾಯಿತು. ಸಿಕಂದರ್ ಲೋದಿ ನಂತರ ಇಬ್ರಾಹಿಂ ಲೋದಿ ಆಗ್ರಾದ ಸಿಂಹಾಸನವನ್ನು ಏರ್ತಾನೆ. ಸುಮಾರು 600 ವರ್ಷಗಳವರೆಗೆ ಉತ್ತರ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಮುಸ್ಲಿಂ ಆಡಳಿತವಿತ್ತು. ಈ ಪ್ರದೇಶದ ಕೇಂದ್ರ ದೆಹಲಿ ಅಥವಾ ಸುತ್ತಮುತ್ತಲಿನ ಪ್ರದೇಶವಾಗ್ತಿತ್ತು. ತೈಮೂರ್ ಚಂಗೀಸ್ ಖಾನ್ ಅವರ ವಂಶಸ್ಥರಾದ ಬಾಬರ್ 1526ರಲ್ಲಿ ಇಬ್ರಾಹಿಂ ಲೋದಿಯನ್ನು ಸೋಲಿಸಿದ. ಅತ್ಯಂತ ಯಶಸ್ವಿ ರಾಜವಂಶದ ಅಡಿಪಾಯವನ್ನು ಹಾಕ್ತಾನೆ. 200 ದಶಕಗಳಿಗೂ ಹೆಚ್ಚು ಕಾಲ ಆಳ್ವಿಕೆಯಾದ ಪ್ರದೇಶ ಆಫ್ಘಾನಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ವಿಸ್ತರಿಸಿತ್ತು. ಪ್ರದೇಶದ ಕೇಂದ್ರ ಉತ್ತರ ಪ್ರದೇಶ ಆಗಿತ್ತು. ಚೌಸಾದ ಯುದ್ಧದಲ್ಲಿ ಮೊಘಲ್ ರಾಜ ಹುಮಾಯೂನನ್ನು ಶೇರ್ ಸಿಂಗ್ ರಾಣಾ ಸೋಲಿಸ್ತಾನೆ. ಉತ್ತರ ಪ್ರದೇಶದಲ್ಲಿ ಸೂರ್ಯ ವಂಶದ ಆಳ್ವಿಕೆ ಪ್ರಾರಂಭ ಆಯಿತು. ಶೇರ್ ಶಾ ಸೂರಿ ಮತ್ತು ಇಸ್ಲಾಂ ಶಾ ಸೂರಿ ಗ್ವಾಲಿಯರ್ನನ್ನು ರಾಜಧಾನಿಯಾಗಿ ಆಳ್ವಿಕೆ ನಡೆಸ್ತಾರೆ. ಇಸ್ಲಾಂ ಶಾ ಸೂರಿಯ ಮರಣವು ಹೇಮುವನ್ನು ದೆಹಲಿಯಲ್ಲಿ ಆಳ್ವಿಕೆ ಮಾಡಲು ದಾರಿ ಕೊಟ್ಟಂತಾಯಿತು. 2ನೇ ಪಾಣಿಪತ್ ಯುದ್ಧದಲ್ಲಿ ಮೊಘಲ್ ವಂಶದ ರಾಜ ಅಕ್ಬರ್ ಹೇಮುವಿನ ಮೇಲೆ ದಾಳಿ ಮಾಡಿದ್ದ. ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರ್, ಔರಂಗಜೇಬ್ ಹಾಗೂ ಜಹಾಂಗೀರ್ ಅತ್ಯಂತ ಪ್ರಮುಖವಾದ ಆಡಳಿತಗಾರರು. ಅಕ್ಬರ್ 1556ರಿಂದ 1605ರವರೆಗೂ ಆಡಳಿತವನ್ನು ನಡೆಸಿದ್ದ. ಅಕ್ಬರ್ ಆಗ್ರಾ ಬಳಿ ಹೊಸ ರಾಜಧಾನಿಯಾದ ಫತೇಪುರ್ ಸಿಕ್ರಿಯನ್ನು ಸ್ಥಾಪನೆ ಮಾಡ್ತಾನೆ. ನಂತರ ಶಹಜಹಾನ್ 1628ರಿಂದ 658ರವರೆಗೆ ಆಳ್ವಿಕೆಯನ್ನು ಮಾಡಿದ್ದ. ಶಹಜಹಾನ್ ತನ್ನ ಬೇಗಂಗೋಸ್ಕರ ತಾಜ್ ಮಹಲನ್ನು ಕಟ್ತಾನೆ. ಅದು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ. 18ನೇ ಶತಮಾನದಲ್ಲಿ ಮೊಘಲರ ಅವನತಿ ಆಗುತ್ತೆ. ಅಲ್ಲಿಂದ ಉತ್ತರ ಪ್ರದೇಶ ಆಧುನಿಕ ಇತಿಹಾಸ ಮುಂದುವರಿಯುತ್ತೆ. ಉತ್ತರ ಪ್ರದೇಶದ ಆಧುನಿಕ ಇತಿಹಾಸ 1707ರಲ್ಲಿ ಔರಂಗಜೇಬ್ನ ಮರಣದ ನಂತರ ಮುಂದಿನ 50 ವರ್ಷಗಳ ಕಾಲ ದೆಹಲಿಯ ಸಿಂಹಾಸನದಲ್ಲಿ ಒಟ್ಟು 8 ಮೊಘಲ್ ರಾಜರನ್ನು ನೋಡಬಹುದು. 1757 ಉತ್ತರ ಪ್ರದೇಶದಲ್ಲಿ 5 ಸ್ವತಂತ್ರ ರಾಜ್ಯ ಸ್ಥಾಪನೆ ಆಗಿತ್ತು. ಅವಧ್ ಮತ್ತು ರುಹೇಲ್ ಪ್ರದೇಶಗಳಾದವು. ಇವೆರಡೂ ಪ್ರದೇಶಗಳು ಮೊಘಲರ ವಿರುದ್ಧ ಬಂಡಾಯ ಎದ್ದಿದ್ವು. ಇವೆರಡೂ ಬಂಡಾಯ ಎದ್ದಿದ್ದನ್ನು ನೋಡಿ ಉಳಿದ ಪ್ರದೇಶಗಳು ಕೂಡ ಮೊಘಲರ ವಿರುದ್ಧ ಬಂಡಾಯ ಎದ್ವು. 17ನೇ ಶತಮಾನದ ಮಧ್ಯಭಾಗದವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ದಕ್ಷಿಣ ಭಾಗವನ್ನು ಪ್ರವೇಶಿಸಿತ್ತು. ಈಗ ಅವರು ಉತ್ತರ ಭಾರತದ ದಿಕ್ಕಿಗೆ ಸಾಗ್ತಾ ಇದ್ರು. 18ನೇ ಶತಮಾನದಲ್ಲಿ ಮೊಘಲರ ಅಧಿಕಾರ ಕುಸಿದಿತ್ತು. ಈ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಬೇರುಗಳನ್ನು ಉತ್ತರ ಭಾರತದಲ್ಲಿ ಸ್ಥಾಪಿಸೋದಕ್ಕೆ ಶುರು ಮಾಡುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ವಿವಿಧ ಸಾಮ್ರಾಜ್ಯಗಳೊಂದಿಗೆ ತೊಡಗಿಸಿಕೊಂಡು ಅಧಿಕಾರವನ್ನು ಕಸಿದುಕೊಂಡು ಬೆಂಗಾಲ್ ಪ್ರೆಸಿಡೆನ್ಸಿಯನ್ನು ಸೃಷ್ಟಿ ಮಾಡುತ್ತೆ. ಬೆಂಗಾಲ್ ಪ್ರೆಸಿಡೆನ್ಸಿಯಲ್ಲಿ ನವಾಬರು ಒಂದಾದರು. ಅದರಲ್ಲಿ ಅವಧ್, ಗ್ವಾಲಿಯರ್ ಮತ್ತು ನೇಪಾಳದ ಗೂರ್ಖರು ಕೂಡ ಸೇರಿಸ್ಕೊಳ್ತಾರೆ. 1834ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಉತ್ತರ ಮತ್ತು ಪಶ್ಚಿಮ ಪ್ರಾಂತ್ಯಗಳನ್ನು ಬಂಗಾಳದಿಂದ ಬೇರ್ಪಡಿಸಿ ಆಗ್ರಾ ಪ್ರೆಸಿಡೆನ್ಸಿಯನ್ನು ನಿರ್ಮಿಸ್ತಾರೆ. 1857ರ ಕ್ರಾಂತಿ ಉತ್ತರ ಪ್ರದೇಶದ ಮೀರಾಟ್ ನಗರದಿಂದ ಪ್ರಾರಂಭ ಆಗುತ್ತೆ. ಈ ಕ್ರಾಂತಿಯನ್ನು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರೆಯಲಾಯಿತು.
ಈ ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವಧ್ ಬೇಗಂ, ಭಕ್ತ್ ಖಾನ್, ನಾನಾ ಸಾಹೇಬ್ ಹಾಗೂ ತಾತ್ಯಾ ಟೋಪ್ ಮತ್ತು ಅನೇಕ ದೇಶಭಕ್ತರು ಭಾಗವಹಿಸಿದ್ರು. 1858 ನಂತರ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಆಡಳಿತವನ್ನು ಭಾರತದ ಆಡಳಿತಕ್ಕೆ ಒಪ್ಪಿಸಬೇಕಾಯಿತು. 1880 ಭಾರತೀಯರ ರಾಷ್ಟ್ರೀಯತೆ ಏರಿಕೆಯೊಂದಿಗೆ ಉತ್ತರ ಪ್ರದೇಶದ ಪ್ರಾಂತ್ಯ ಸ್ವತಂತ್ರ ಚಳುವಳಿಯ ಮುಂಚೂಣಿಯಲ್ಲಿತ್ತು. ಮುಂದೆ ಉತ್ತರ ಪ್ರದೇಶ ಮೋತಿಲಾಲ್ ನೆಹರು, ಮದನ್ ಮೋಹನ್ ಮಾಳವಿಯಾ, ಜವಾಹರ್ಲಾಲ್ ನೆಹರು, ಪುರುಷೋತ್ತಮ್ ದಾಸ್ ಟಂಡನ್ ಅವರಂತಹ ನಾಯಕರನ್ನು ರಾಜಕೀಯಕ್ಕೆ ನೀಡಿದೆ. 1902ರಲ್ಲಿ ನಾರ್ತ್ ವೆಸ್ಟ್ ಪ್ರಾವಿನ್ಸನ್ನು ಮರುನಾಮಕರಣ ಮಾಡಿ ದಿ ಯುನೈಟೆಡ್ ಪ್ರಾವಿನ್ಸ್ ಆಫ್ ಅವಧ್ ಆ್ಯಂಡ್ ಆಗ್ರಾ ಮಾಡಲಾಯಿತು. 1920ರಲ್ಲಿ ಉತ್ತರ ಪ್ರದೇಶದ ರಾಜಧಾನಿಯನ್ನು ಅಲಹಾಬಾದ್ನಿಂದ ಲಕ್ನೋಗೆ ಸ್ಥಳಾಂತರ ಮಾಡಲಾಗುತ್ತೆ. ಪ್ರದೇಶದ ಹೈಕೋರ್ಟ್ ಅಲಹಾಬಾದ್ನಲ್ಲಿ ಸ್ಥಾಪಿಸಲಾಯಿತು. ಈ ಅವಧಿಯಲ್ಲಿ ಸಾಮ್ರಾಜ್ಯದ ಅಡಿಪಾಯವನ್ನು ಅಲ್ಲಾಡಿಸಲು ಮಹಾತ್ಮ ಗಾಂಧಿ ಅಸಹಾಯಕ ಚಳುವಳಿಯನ್ನು ಆರಂಭಿಸಿದರು. ಆದರೆ ಚೌರಿ ಚೌರಾ ಗ್ರಾಮದಲ್ಲಿ ನಡೆದಂತಹ ಹಿಂಸಾಚಾರ ಮಹಾತ್ಮ ಗಾಂಧಿಗೆ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಬೇಕಾಯಿತು. ಬ್ರಿಟಿಷರು ಆಧುನಿಕ ಶಿಕ್ಷಣ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ಕೂಡ ಉತ್ತೇಜನ ನೀಡಿತು. 1921 ಲಕ್ನೋ ವಿಶ್ವವಿದ್ಯಾಲಯದ ಕೂಡ ಸ್ಥಾಪನೆ ಆಗುತ್ತೆ. ನಂತರ 1935ರಲ್ಲಿ ಇದನ್ನು ಯುನೈಟೆಡ್ ಪ್ರಾವಿನ್ಸಸ್ ಎಂದು ಸಂಕ್ಷಿಪ್ತಗೊಳಿಸಲಾಯಿತು. 1947ರಲ್ಲಿ ಭಾರತಕ್ಕೆ ಅಂತಿಮವಾಗಿ ಸ್ವಾತಂತ್ರ್ಯ ಕೂಡ ದೊರಕುತ್ತೆ. ಜನವರಿ 24, 1950 ಯುನೈಟೆಡ್ ಪ್ರಾವಿನ್ಸನ್ನು ಉತ್ತರ ಪ್ರದೇಶದಲ್ಲಿ ಮರುನಾಮಕರಣವನ್ನು ಮಾಡಲಾಯಿತು. ಅಕ್ಟೋಬರ್ 2, 1994ರಲ್ಲಿ ರಾಜ್ಯ ತತ್ವಕ್ಕಾಗಿ ಬೇಡಿಕೆ ಹೆಚ್ಚಾಗುತ್ತೆ. ಆಗ ಪೊಲೀಸರು ಅನಿವಾರ್ಯವಾಗಿ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಬೇಕಾಯಿತು. 2000 ಇಸ್ವಿಯಲ್ಲಿ ಉತ್ತರ ಪ್ರದೇಶದ ವಿಭಜನೆ ಮಾಡಿ ಉತ್ತರಾಂಚಲನ್ನು ಸ್ಥಾಪನೆ ಮಾಡಲಾಯಿತು. 2007ರಲ್ಲಿ ಉತ್ತರಾಂಚಲ್ ಮರುನಾಮಕರಣ ಮಾಡಿ ಉತ್ತರಾಖಂಡ್ ಅಂತ ಹೆಸರಿಡಲಾಯಿತು. ಆದರೂ ಉತ್ತರ ಪ್ರದೇಶ ಗೂಂಡಾ ರಾಜ್ಯ ಅಂತಲೇ ಕುಖ್ಯಾತಿಯನ್ನು ಪಡೆದಿತ್ತು. ಗೂಂಡಾಗಳೇ ರಾಜಕಾರಣಿಗಳಾದರೆ ರಾಜ್ಯದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಉತ್ತರ ಪ್ರದೇಶವೇ ಸಾಕ್ಷಿ. ಆದರೆ 2017ರಲ್ಲಿ ಒಂದು ದೊಡ್ಡ ಬದಲಾವಣೆ UPಯಲ್ಲಿ ಆಗುತ್ತೆ. ಯೋಗಿ ಆದಿತ್ಯನಾಥ್ ರಾಜ್ಯದ 21ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. आदित्यनाथ योगी ईश्वर की शपथ लेता हूं कि ಅಲ್ಲಿಂದ ಉತ್ತರ ಪ್ರದೇಶದ ಚಿತ್ರಣವೇ ಬದಲಾಗಿ ಹೋಯಿತು. ಹೇಗೆ ಅನ್ನೋದು ನಮ್ಮ ಕಣ್ಣು ಮುಂದೆಯೇ ಇದೆ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.